ಊಹಾಪೋಹ ಗಾಳಿ ಸುದ್ದಿ ಈ ಗಾಸಿಪ್ ಅನ್ನೋದು ಗ್ಲಾಮರ್ ಪ್ರಪಂಚದಲ್ಲಿ ಮತ್ತು ಚಿತ್ರರಂಗದ ತಾರೆಯರ ಬದುಕಿನಲ್ಲಿ ತುಂಬಾನೇ ಕಾಮನ್. ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಬೊಂಬೆ ಜೊತೆ ಆಟ ಆಡಿದ್ರು ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗಬಹುದು. ಟ್ರೋಲಿಗರ ಹಸಿವಿಗೆ ಹರವು ಆಗಬಹುದು. ಇದೆಲ್ಲ ಗೊತ್ತಿದ್ರೂ ಕೂಡ ಕೆಲವರು ಇಲ್ಲಿ ಬದುಕನ್ನ ಮುನ್ನಡೆಸ್ತಾ ಇದ್ದಾರೆ. ಯಾರು ಏನೇ ಅಂದ್ರು ಹಿಗ್ಗದೆ ಜಗ್ಗದೆ ಯಾವುದಕ್ಕೂ ಕೇರ್ ಮಾಡದೆ ಬದುಕ್ತಾರೆ. ಆ ಲಿಸ್ಟಲ್ಲಿ ರಶ್ಮಿಕಾ ಮಂದಣ್ಣ ಅವರನ್ನೇ ನಾವು ನೋಡಬಹುದು. ಹೌದು, ಎಲ್ಲರಿಗೂ ಗೊತ್ತಿರೋ ತರ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ನಡುವೆ ಸ್ನೇಹಕ್ಕೂ ಮೀರಿದ ಸಂಬಂಧ ಇದೆ ಅನ್ನೋ ಅನುಮಾನ ಅಂತೂ ಸುಮಾರು ಜನಕ್ಕಿದೆ. ಇದಕ್ಕೆ ಪೂರಕವಾಗಿ ಇಬ್ಬರ ಬಿಹೇವಿಯರ್ ಕೂಡ ಹಾಗೇ ಇದೆ. ಎಷ್ಟೇ ಕದ್ದು ಮುಚ್ಚಿ ಓಡಾಡೋ ಪ್ರಯತ್ನ ಮಾಡಿದ್ರು ಕ್ಯಾಮರಾ ಕಣ್ಣಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನೋಡಿ. ಡಿನ್ನರ್ ನೈಟ್, ಫಾರಿನ್ ಟ್ರಿಪ್, ಫೆಸ್ಟಿವಲ್ ಸೆಲೆಬ್ರೇಷನ್ಗಳನ್ನ ಇಬ್ಬರು ಜೊತೆಯಲ್ಲಿಯೇ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಫೋಟೋಗಳು ಹರಿದಾಡಿವೆ. ಇನ್ನು ಒಂದಕ್ಕೊಂದು ತುಲನೆ ಮಾಡಿ ಇವರ ಅಭಿಮಾನಿಗಳು ಸಾಕ್ಷಿ ಸಮೇತ ಎಲ್ಲವನ್ನ ಸಾಬೀತು ಮಾಡಿದ್ದಾರೆ. ಇಷ್ಟೆಲ್ಲ ಯಾಕೆ? ತೀರಾ ಇತ್ತೀಚೆಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನ್ಯೂಯಾರ್ಕ್ ನಲ್ಲಿರುವ ಭಾರತೀಯರು ಮಾಡಿದಂತಹ 43ನೇ ಇಂಡಿಯನ್ ಪರೇಡ್ ನಲ್ಲಿ ಇವರಿಬ್ಬರನ್ನ ನೋಡಿದಂತಹ ಯಾರಿಗೆ ಆಗ್ಲಿ ಇಬ್ಬರ ಸಂಬಂಧದ ಕುರಿತು ಪ್ರಶ್ನೆ ಮೂಡುತ್ತೆ. ಅಷ್ಟರ ಮಟ್ಟಿಗೆ ಇಬ್ಬರು ಆತ್ಮೀಯತೆಯಿಂದ ಅಲ್ಲಿ ವರ್ತಿಸಿದ್ರು. ಈ ಎಲ್ಲ ಕಾರಣಗಳಿಂದ ಹಲವಾರು ಜನ ಇಬ್ಬರು ಮದುವೆಯಾದ್ರೆ ಚಂದ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರು ಆದಷ್ಟು ಬೇಗ ಮದುವೆಯಾಗ್ಲಿ ಅಂತ ಹೇಳಿ ಆಶಿಸಿದ್ದಾರೆ. ತಮ್ಮಗಳ ಮದುವೆಯಾಗದೇ ಇದ್ರೂ ಕೂಡ ಹಲವರು ಇವರಿಬ್ಬರ ಮದುವೆ ನಡಿಬೇಕು ಅನ್ನೋ ಉದ್ದೇಶದಿಂದ ದೇವರಲ್ಲಿ ಹರಕೆಯನ್ನ ಕೂಡ ಹೊತ್ತಿದ್ದಾರೆ. ಈಗಾಗಲೇ ಮದುವೆ ಆಗಿರೋ ತರ ಅವರೇ ಇಮ್ಯಾಜ್ ಮಾಡಿಕೊಂಡು AI ವಿಡಿಯೋಗಳನ್ನ ಮಾಡಿ ಸಹ ಹರಿಬಿಟ್ಟಿದ್ದಾರೆ. ಹೀಗೆಲ್ಲ ಇರುವಾಗಲೇ ರಶ್ಮಿಕಾ ಮಂದಣ್ಣ ಅವರ ಕೈಯಲ್ಲಿ ಉಂಗುರವೊಂದು ಕಾಣಿಸಿಕೊಂಡಿದೆ. ಹೌದು, ಅಸಲಿಗೆ ದೂರದ ದುಬೈನಲ್ಲಿ ಸೈಮಾ ಪ್ರಶಸ್ತಿ ಸಮಾರಂಭ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ರಶ್ಮಿಕಾ ಮಂದಣ್ಣ ಕೂಡ ಹೋಗಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಇವರ ಬೆರಳಿನಲ್ಲಿರುವ ಉಂಗುರ ಹಲವರ ಕಣ್ಣಿಗೆ ಬಿದ್ದಿದೆ. ಇನ್ನು ಏರ್ಪೋರ್ಟ್ ನಿಂದ ವಾಕ್ ಮಾಡ್ತಾ ಬರುವಾಗ ಕ್ಯಾಮರಾದಲ್ಲಿ ಅದೇ ರಿಂಗ್ ಸೆರೆಯಾಗಿದೆ. ಹಲವರ ಹುಬ್ಬೇರುವಂತೆ ಸಹ ಮಾಡಿದೆ. ಈ ಹಿನ್ನೆಲೆ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ನಿಶ್ಚಿತಾರ್ಥ ಸಮಾರಂಭ ಸದ್ದಿಲ್ಲದೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಸದ್ಯ ರಶ್ಮಿಕಾ ಮಂದಣ್ಣ ಅವರ ಕೈಯಲ್ಲಿ ಕಾಣಿಸಿಕೊಂಡ ಈ ಡೈಮಂಡ್ ರಿಂಗ್ ಕುರಿತು ಹಲವರು ತಲೆ ಕೆಡಿಸಿಕೊಂಡಿದ್ದಾರೆ. ನಾನಾ ರೀತಿಯ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವರ್ಷಾಂತ್ಯದಲ್ಲಿ ರಶ್ಮಿಕಾ ಮತ್ತು ವಿಜಯ್ ಮದುವೆ ಆಗೋದು 100ಕ್ಕೆ 100 ಸತ್ಯ ಅಂತ ಕೂಡ ಭವಿಷ್ಯವಾಣಿಯನ್ನ ನುಡಿಯುತ್ತಿದ್ದಾರೆ. ಒಟ್ಟಲ್ಲಿ ತೆರೆ ಮೇಲೆ VD14 ಸಿನಿಮಾ ಮೂಲಕ ಮತ್ತೊಮ್ಮೆ ಇವರಿಬ್ಬರು ಬಣ್ಣ ಹಚ್ತಾರೆ ಅನ್ನುವಂತಹ ಗುಮಾನಿ ಜೊತೆಗೆ ಇವರಿಬ್ಬರ ನಡುವಿನ ಸಂಬಂಧ ಸೈಮಾ ನೆಪದಲ್ಲಿ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ರಶ್ಮಿಕಾ ಬೆರಳಿನಲ್ಲಿ ಕಾಣಿಸಿಕೊಂಡ ಉಂಗುರ ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಂದೇನಾಗುತ್ತೋ ಕಾದು ನೋಡ್ಬೇಕಿದೆ.